ಅವ್ರು ಬೇರೆ ಅನ್ನುವಂಥ ಒಂದು ವಾತಾವರಣ ಇಲ್ಲದ. ಅದಕ್ಕಾಗಿ ಈ ಒಂದು ಮಸೂದೆಯನ್ನು ನಮ್ಮ ಎಸ್ ಕೆ ಪಾಟೀಲರು ತಂದಿದ್ದು ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅನ್ಯ ಜಾತಿಗಳ ಧರ್ಮದ ಯುವಕ ಯುವತಿಯರು ಪ್ರೀತಿಸಿ ಮದುವೆಯಾಗುತ್ತಾರೆ, ಅವರಿಗೆ ಮದುವೆ ಸ್ವಾತಂತ್ರ್ಯ ನೀಡಬೇಕು. ಆದರೆ ಕೆಲವರು ಮರ್ಯಾದೆ ಕೇಳು ಹತ್ಯೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಅದನ್ನು ತಡೆಯಲು ಮಸೂದೆ ರೂಪಿಸಲಾಗಿದೆ ಅಂತ. ಕೆಲವು ಜನ ಆಗ್ತಾಯಿದ್ದಾರೆ ಪಾಪ, ಏನೋ ಧೈರ್ಯ ಮಾಡಿ ಆಗ್ತಾ ಇರ್ತಾರೆ. ಆದರೆ ಕೆಲವು ಮರ್ಯಾದೆ ಕೇಳು ಹತ್ಯೆ ಅಂತ ಪಾಪ ಯುವಕರನ್ನು ಕೊಲ್ಲುವುದರಿಂದಾಗಿ ಈ ಅಂತರ್ಜಾತಿ ವಿವಾಹ ಆಗುವಂಥದ್ದು, ಅಂತರ್ಧರ್ಮೀಯ ವಿವಾಹ ಆಗುವಂಥದ್ದು ಕಡಿಮೆ ಆಗ್ತಾ ಇದ್ದಾವೆ ಅನ್ನುವ ಒಂದು ಮಾತನ್ನು ವಾಸ್ತವವಾಗಿ ನಮ್ಮ ಎಸ್ ಕೆ ಪಾಟೀಲ್ ಹೇಳ್ತಾ ಇದ್ದಾರೆ. ಆದರೆ ಒಂದು ಮಾತ್ರ ಸತ್ಯ, ನಿಧಾನಕ್ಕೆ ಆಧುನಿಕೀಕರಣ ಮತ್ತು ಇನ್ನುಳಿದ ವಿಷಯಗಳು ಸಹಿತ ಮನುಷ್ಯನ ಮತ್ತು ಎಜುಕೇಷನ್ ಭಾಳ ಮಹತ್ವದಿಂದ. ಎಜುಕೇಷನ್ ಸರಿಯಾಗಿ ಸಿಕ್ತಪ್ಪ ಅಂದರೆ ಇದು ಇನ್ನೂ ಅಷ್ಟು ಬದಲಾವಣೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಹೈಯರ್ ಶಿಕ್ಷಣ ಭಾಳ ಸಲ ಹೇಳ್ತಾ ಇರ್ತೀನಿ ಈ ಮಾತನ್ನು. ಹೈಯರ್ ಶಿಕ್ಷಣ ಆಗ್ತದ್ರೆ ಮನಸ್ಸು ಬ್ರಾಡ್ ಆಗ್ತದೆ, ಚಿಂತನೆ ಕ್ರಮಗಳು ಚೇಂಜ್ ಆಗ್ತದೆ. ಅವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಆಗಬೇಕಾಗಿದೆ. ಇವತ್ತು ಕೆಲವು ಅಂತೀವಿ ನಾವು ಇಲ್ಲ ಶಿಕ್ಷಣ ಬದಲು ಮಾಡೋದಿಲ್ಲ ಅಂತೇಳಿ, ಆದರೆ ಚೇಂಜ್ ನಿಶ್ಚಿತವಾಗಿ ಮಾಡ್ತಿರ್ತದೆ. ದೊಡ್ಡ ಪ್ರಮಾಣದ ನಮ್ಗೆ ಕಾಣದೇ ಹೋಗ್ತಿರ್ಬೋದು, ಅದ್ರ ಬದಲಾವಣೆ ಆಗ್ತಾನೆ ಇರ್ತಿರ್ತದೆ. ಆ ನೆಲೆಗಟ್ಟಲೆ ಇದೊಂದು ಏನು ತಂದಿದ್ದು ಕಾನೂನು ತರಲಿ ಕೊಟ್ಟಿದ್ದು, ಪುಸ್ತಕ ಮಾಡಿಸ್ಲಿಕೊಂಡಿದ್ದು, ಇವನಾರವನ ಕೋಬಡಪ್ಪ ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಪಾಠಗಳು ಎಲ್ಲರೂ ಕೂಡಿ ಬದುಕುವಂಥ ವ್ಯವಸ್ಥೆಯನ್ನು ತರಲಿಕ್ಕೆ ನಮ್ಮ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತಾ ಇರೋದು ನಿಜವಾಗಿಯೂ ಮೆಚ್ಚುವಂಥ ವಿಷಯ. ಜೊತೆಗೆ ಇದು ಕಾನೂನು ಅಷ್ಟಾಗಿ ಉಳಿಬಾರ್ದು, ಪ್ರಾಕ್ಟೀಸು ಆಗ್ತಾ ಇರಬೇಕು. ಆದಷ್ಟು ಈ ನಮ್ಮ ಸಮಾಜದಲ್ಲಿ ಈ ಒಂದು ವಿವಾಹಗಳನ್ನು ಅಂತರ್ಜಾತೀಯ ಅಥವಾ ಅಂತರ್ಧರ್ಮೀಯ ವಿವಾಹಗಳು ನಡೆಯುವಂಥ ಪ್ರಸಂಗಗಳನ್ನು ನಾವು ನಿರ್ಮಿಸ್ತಾ ಹೋಗಬೇಕಾಗಿದೆ ಮತ್ತು ಸರ್ಕಾರಕ್ಕೆ ಬೆಂಬಲಿಸ್ತಾ ಹೋಗಬೇಕಾಗಿದೆ. ಅಂದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ಅನ್ನುವಂಥ ಒಂದು ವಿಷಯ ಎಲ್ಲರ ತಲೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.